ಸ್ವೀಟ್ ಕಾರ್ನಿಂದ ಚಾಟ್ಸ್ ಮಾಡಿ ತಿಂದಿರ್ತೀವಿ, ಪಕೋಡ ವಡೆ ಮಾಡಿ ತಿಂದಿರ್ತೀವಿ. ಇವತ್ತೊಂದು ಸ್ವೀಟ್ ಕಾರ್ನಿಂದ ಒಂದು ಇನ್ಸ್ಟೆಂಟ್ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ 1 ಕಪ್ನಷ್ಟು ಸ್ವೀಟ್ ಕಾರ್ನ ಒಂದು ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರೋದು 3 ರಿಂದ 4 ಜನಕ್ಕೆ ಆಗೋವಷ್ಟು. ನಂತರ ಸ್ವಲ್ಪ ನೀರನ್ನ ಸೇರಿಸಿ ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಹಿಟ್ಟು. ಇಲ್ಲಿ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡಿ 2 ಸ್ಪೂನ್ ರವೆ ಹಾಕ್ಕೋಬೋದು ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ. ನಂತರ ಇಲ್ಲಿ ನಾನೊಂದು ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪು, ಸ್ವಲ್ಪ ಕ್ಯಾರೆಟ್ನ ತುರಿದು ಹಾಕ್ಕೊಳ್ತಾ ಇದ್ದೀನಿ, 1 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ, 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವ ತರಕಾರಿನಾದರೂ ಹೊಸ್ದಾಗಿ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ದೋಸೆ ಹಿಟ್ಟಿನದಕ್ಕೆ ರೆಡಿ ಮಾಡ್ಕೋಬೇಕು. ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತು, ನೀರನ್ನ ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಓಂಕಾಳನ್ನ ಸೇರಿಸಿ, ಇಲ್ಲಿ ಇದಕ್ಕೆ ಯಾವುದೇ ರೀತಿ ಅಡುಗೆ ಸೋಡಾನ ಬಳಸ್ತಾ ಇಲ್ಲ, ಇಷ್ಟೇ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ದೋಸೆ ಹಾಕಬೇಕಾದ್ರೆ ಹೆಂಚು ಚೆನ್ನಾಗಿ ಕಾದಿರಲಿ. ನಂತರ ಫುಲ್ ಸಿಮ್ಮಲ್ಲಿಟ್ಟು ಸ್ವಲ್ಪ ಮೇಲೆ ಆಯಿಲ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಇದು ಮಾಮೂಲಿ ದೋಸೆಗಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಇದನ್ನು ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ 2 ಕಡೆ ಬೇಯಿಸಿದ್ರೆ ದೋಸೆ ರೆಡಿ ಆಗುತ್ತೆ. ತುಂಬ ತೆಳುಗೆ ಬಿಡೋದು ಬೇಡ, ಸ್ವಲ್ಪ ದಪ್ಪನೇ ಇರಲಿ, ಸೊಪ್ಪು ತರಕಾರಿ ಎಲ್ಲ ಹಾಕಿರೋದ್ರಿಂದ. ಇಲ್ಲಿ ತರಕಾರಿನಲ್ಲಿ ನಾನು ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿದ್ದೀನಿ, ನೀವು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಬೀನ್ಸ್ ಹಾಕ್ಕೋಬೋದು. ಈ ಥರ ಅನುಕೂಲಕ್ಕೆ ತಕ್ಕಾಗೆ ನಾವು ತರಕಾರಿಗಳನ್ನ ಚೇಂಜ್ ಮಾಡ್ಕೋಬೋದು. ನಂತರ ಇಲ್ಲಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದನ್ನು ನಾನು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ತೆಂಗಿನಕಾಯಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸಿಗೆ, ಮಕ್ಕಳಿಗೆ ಎಲ್ಲ ಚೆನ್ನಾಗಿರುತ್ತೆ. ತುಂಬ ಮೃದುವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಹೇಗೆ ಅನ್ನಿಸ್ತು ತಿಳಿಸಿ. ಖಂಡಿತ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ. ಬಾಯ್.